ಹಾಯ್ ಹೆಲೋ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಗುಡ್ ಈವ್ನಿಂಗ್ ಅಂದರೆ ಇದು ಸ್ನ್ಯಾಕ್ಸ್ ರೆಸಿಪಿ ಅಂತ ನಿಮಗೆ ಗೊತ್ತಾಗಬೇಕು. ಯಾಕಂದರೆ ಗುಡ್ ಈವ್ನಿಂಗ್ ಹೇಳ್ತಾ ಇದ್ದೀನಲ್ವ, ಸೊ ವಿತ್ ರೆಸಿಪಿ, ಅದಕ್ಕೋಸ್ಕರ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಮಾಡೋದು. ಸೊ ಏನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಂತಂದರೆ ಖಾರ ಮಂಡಕ್ಕಿ ಅಂತ ಗೊತ್ತಾ ನಿಮಗೆ? ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು, ಹಾಗೆ ಇದು ಕೂಡ ಖಾರ ಮಂಡಕ್ಕಿನೇ. ಬಟ್ ಒಣ ಖಾರ ಯೂಸ್ ಮಾಡಲ್ಲ ನಾವಿಲ್ಲಿ, ಅಂದರೆ ಒಣಮೆಣ್ಸಿನ್ಕಾಯಿ ಖಾರನ ಯೂಸ್ ಮಾಡ್ತಾಯಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದೇ ಬೆಳ್ಳುಳ್ಳಿ ಮತ್ತು ಶೇಂಗಾ ಕಾಳು, ಪುಟಾಣಿ ಏನೇನು ಬೇಕು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಹೋಗಿ ವಿಡಿಯೋನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಸಾಸಿವೆ, ಜೀರಿಗೆ ಫಸ್ಟ್ ಹಾಕೋಕ್ಕಿಂತ ಮೊದಲು ಶೇಂಗಾ ಕಾಳನ್ನ ಹಾಕಬೇಕು. ಶೇಂಗಾ ಕಾಳು ಮತ್ತು ನಿಮಗೆ ಪುಟಾಣಿ ಬೇಕಾದರೆ ಸೇರಿಸ್ಕೋಬೋದು. ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ನಾನು ಹಾಕಿಲ್ಲ. ಸೊ ಫಸ್ಟು ಶೇಂಗಾ ಕಾಳು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಟ್ಟು, ಆಮೇಲೆ ಬೆಳ್ಳುಳ್ಳಿನ ಅಂದರೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೋದು. ಜಾಸ್ತಿ ಮಂಡಕ್ಕಿ ಮಾಡಿದರೆ ಜಾಸ್ತಿ, ಕಡಿಮೆ ಮಂಡಕ್ಕಿ ಮಾಡಿದರೆ ಕಡಿಮೆ, ಹಂಗೆ ಹಾಕ್ಕೊಂಡು ಅಂದರೆ ಜಜ್ಕೊಂಡು ಹಾಕ್ಕೋಬೇಕು. ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗೋ ಥರ. ಶೇಂಗಾ ಕಾಳು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಫುಲ್ ಹಾಕಿದ್ದೀನಿ ನಾನು, ಅಂದರೆ ಒಂದರಲ್ಲಿ 2 ಭಾಗ ಮಾಡಿ ಮಾತ್ರ ಹಾಕ್ಕೊಂಡಿದ್ದೀನಿ. ಅಂದರೆ ನೀಟಾಗಿ ಬಾಯಿಗೆ ಸಿಗುತ್ತೆ, ಮತ್ತು ಬೇಕಾದವ್ರು ತಿನ್ಬೋದು ಕಟ್ಕೊಂಡು, ಇಲ್ಲಾಂದರೆ ಅದನ್ನ ಎತ್ತಿ ಸೈಡ್ಗೆ ಇಟ್ಬೇಕಾದ್ರೂ ತಿನ್ಬೋದು. ಮತ್ತು ಹಿಂಗೆ ಮಾಡೋದ್ರಿಂದ ಅದ್ರ ಫ್ಲೇವರ್ ಕೂಡ ಬಿಟ್ಕೊಳ್ಳುತ್ತೆ. ಖಾರ ಪುಡಿ ಹಾಕಬೇಕು ಅನ್ನೋ ನೆಸೆಸಿಟಿ ಬರೋಲ್ಲ, ಅಂದರೆ ಖಾರ ಮಂಡಕ್ಕಿಗೆ ನೀಟಾಗಿ ಅಪ್ಲೈ ಆಗೋ ಹಾಗೆ ಎಣ್ಣೆಲಿ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರ್ತವೆ ಮಂಡಕ್ಕಿ. ನೋಡಿ ಬೇಕಾದರೆ ಮಾಡಿಬಿಟ್ಟು. ಹಾಗೆ ಅದನ್ನೆಲ್ಲ ಫ್ರೈ ಆದಮೇಲೆ ಕರಿಬೇವು ಹಾಕಿ ಲಾಸ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ಇದನ್ನು ಹಾಕಬೇಕು, ಏನದು ಅರಿಶಿನ ಪುಡಿ ಲಾಸ್ಟ್ಗೆ ಹಾಕಿದರೆ ನಮಗೆ ಅದು ಸೀದು ಹೋಗಲ್ಲ ಅಲ್ವಾ, ಮಂಡಕ್ಕಿಗಿನ್ನೂ ಫ್ರೈ ಮಾಡೋದಿರುತ್ತೆ. ಸೊ ಹಾಗಾಗಿ ಸೀದಬಾರ್ದು ಅಂತ ಲಾಸ್ಟಿಗೆ ಹಾಕ್ಬಿಟ್ಟು, ಆಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಮಂಡಕ್ಕಿ ಚುರುಮುರಿನೇ ಒಣ ಮಂಡಕ್ಕಿನೇ ಅದರಲ್ಲಿ ಹಾಕಿ ನೀಟಾಗಿ ಎಲ್ಲದಕ್ಕೂ ಅಪ್ಲೈ ಮಾಡೋ ಹಾಗೆ ಗರ ತಿರುಗಿಸ್ಬಿಟ್ರೆ ಸೂಪರಾಗಿರೋ ಮಂಡಕ್ಕಿ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೋಬೋದು, ಮತ್ತು ಸಕ್ಕರೆ ಇರುತ್ತಲ್ವ ಅದನ್ನ ಪುಡಿ ಮಾಡಿಬಿಟ್ಟು ಆ್ಯಡ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಮತ್ತು ಏನಂದರೆ ಹುರ್ಗಡ್ಲೆ ಪುಡಿ ಅಂತೀವಲ್ವ, ಅದನ್ನು 1 ಸ್ಪೂನ್ ಅಥವಾ 2 ಸ್ಪೂನ್ ನೀಟಾಗಿ ಅಪ್ಲೈ ಮಾಡ್ಕೊಂಬಿಟ್ರೆ ಸೂಪರಾಗಿರೋ ಗರಿ ಆಗಿರೋ ನಮಗೆ ಖಾರ ಮಂಡಕ್ಕಿ ಸೂಪರಾಗಿ ರೆಡಿ ಆಗುತ್ತೆ. ಸೊ ಅದನ್ನ ನಿಮಗೆ ಯಾವ ಪ್ಲೇಟಲ್ಲಿ ಬೇಕು ಆ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಹಸಿ ಈರುಳ್ಳಿ, ಹಸಿ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ರೆ ಸೂಪರಾಗಿ ಸ್ನ್ಯಾಕ್ಸ್ ಈವ್ನಿಂಗಿಗೆ ಓನ್ಲಿ 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಒಂದ್ಸರಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್, ಟೇಕ್ ಕೇರ್, ಸಿ ಯು, ಆಲ್ ಆಫ್ ಯು.